ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತಿಳಿದ ಗೊಂಬೆ ಹಾಗೆ ನಮ್ಮ ಕನ್ನಡತಿ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವರ್ಷದ ಮೊದಲನೇ ದಿನ ಅಂತಾನೆ ಹೇಳ್ಬೋದು. ಜಾನ್ವರಿಲೇ ನ್ಯೂ ಇಯರ್ ಆಗಿದ್ರು ಸಹ ನಮ್ಮೆಲ್ರಿಗೂ ಯುಗಾದಿ ಹಬ್ಬನೇ ಹೊಸ ವರ್ಷ ಅಂತ ಹೇಳ್ಬೋದು. ಸೊ ಇವತ್ತು ನಮ್ಮ ಮನೇಲಿ ಹೇಗೆ ಪೂಜೆ ನಡೆಯುತ್ತೆ, ಹೇಗಿರುತ್ತೆ ಇವತ್ತೊಂದು ದಿನ ಅಂತ ಈ ಬ್ಲಾಗಲ್ಲಿ ತೋರ್ಸೋಕೆ ಇಷ್ಟಪಡ್ತೀನಿ. ಸೊ ಪ್ರತಿ ವರ್ಷ ರಂಗೋಲಿ ಕಲರ್ ಹಾಕ್ತಿದ್ದೆ, ಬಟ್ ಈ ವರ್ಷ ಹಾಕಕ್ಕಾಗಿಲ್ಲ. ಸಿಂಪಲ್ ಆಗಿ ಚೊಕ್ಕವಾಗಿ ಈ ತರ ರಂಗೋಲಿ ಇದೆ ಈ ವರ್ಷ ನಮ್ಮ ಮನೆ ಹಬ್ಬದಲ್ಲಿ. ಸೊ ಇಷ್ಟು ದಿನ ಹೀಗಿರ್ತಿರ್ಲಿಲ್ಲ, ಎಲ್ಲ ಹಬ್ಬದಲ್ಲೂ ಕಲರ್ ಹಾಕ್ತಿದ್ದೆ, ಬಟ್ ಈ ಟೈಮ್ ಹಾಕಕ್ ಆಗಿಲ್ಲ. ಸೊ ನೋಡೋಣ ಈ ವರ್ಷ ಹೇಗೆ ನಡೆಯುತ್ತೆ ಹಬ್ಬ, ಹೇಗೆ ಇರುತ್ತೆ ಅಂತ. ಸೊ ಲೆಟ್ಸ್ ಗೋ, ಟೈಮ್ ಆಯ್ತು, ಮಾರ್ಕೆಟ್ಗೆ ಹೋಗೋಣ. ಕೆಳಗ್ ಬರ್ಬೇಕು, ಈಗ ಎತ್ಕೊಳ್ಳೋಣ ನಾನು. ಬಾ ಬೇಗ, ಬೇಗ ಓಡ್ಬಾ. ನಾನು ಬರ್ತೀನಿ ಕರ್ಕೊಂಡು ಹೋಗು ಅಂತ. ಈಗ ಎತ್ಕೊತಾಳ. ಎಂತ ಮುದ್ದಾದ ಮಗ ಇವನು ಅಂದ್ರೆ, ಹಿಂಗೆ ಎಲ್ಲಾರು ಹೋಗ್ಬೇಕಾದ್ರೆ ನಾನು ಬರ್ತೀನಿ ಅನ್ನೋ ಥರ ಆಟ ಮಾಡೋದು. ಬೇಡ ಮಗನೆ. ನಾನು ನನ್ನ ತಂಗಿ ಇವಾಗ ಮಾರ್ಕೆಟ್ಗೆ ಹೊರಟ್ವಿ. ಹೋಗ್ತಿದ್ದಾಗೆ ಫಸ್ಟು ತುಪ್ಪ ಮತ್ತೆ ಸಪ್ಪೆಕೋವ ತಗೊಂಡ್ವಿ. ಅಲ್ಲಿಂದ ಬೇಕರಿಗೆ ಹೋಗಿ ಸ್ವಲ್ಪ ವೈಟ್ ಕಲರ್ ಸಪ್ಪೆಕೋವ ತಗೊಂಡ್ವಿ. ಅಲ್ಲಿಂದ ನೆಕ್ಸ್ಟ್ ಗ್ರಾಸರಿ ಶಾಪ್ ಹೋಗ್ಬಿಟ್ಟು ಅಡುಗೆಗೆ ಏನೇನು ದಿನಸಿ ಸಾಮಾನು ಬೇಕು ಅದನ್ನ ಎಷ್ಟು ಬೇಕೋ ಅಷ್ಟು ತಗೊಂಡ್ವಿ. ಬಟ್ ಅಲ್ಲಿ ಕೇಸರಿ ಸಿಗ್ಲಿಲ್ಲ ಸ್ವೀಟ್ ಮಾಡಕ್ಕೆ. ಸೊ ಅದಕ್ಕೋಸ್ಕರ ಆಪೋಸಿಟ್ ಅಂಗಡಿಲಿ ನನ್ನ ತಂಗಿ ಹೋಗಿ ಕೇಸರಿ ತಂದ್ಲು. ಅಲ್ಲಿಂದ ಸೊಪ್ಪು ನೋಡಿದ್ವಿ, ಸೊಪ್ಪು ಚೆನ್ನಾಗಿತ್ತು. ಸೊಪ್ಪು ದಿನ ಕೊತ್ತಂಬರಿ ಸೊಪ್ಪು ತಗೊಂಡು ನಾನು ನನ್ನ ತಂಗಿ ಇವಾಗ ಮನೆಗೆ ಹೋಗ್ತಾ ಇದ್ದೆ. ಹೊರಗೆ ವೆಯ್ಟ್ ಮಾಡ್ಕೊಂಡು ಕೂತಿದ್ದಾನೆ ಬರೋವರೆಗೂ. ಓಡ್ ಬಂದ. ಬೇಕಮ್ಮ ಜಯಿ, ಏನ್ ಬೇಕು ನಿಂಗೆ? ತಿಂಡಿ ಬೇಕಾ ಜಯಿ? ತಿಂಡಿ ಬೇಕಾ ನಿಂಗೆ? ಏನು ತಂದಿಲ್ಲ ನಿಂಗೆ. ಫೈನಲಿ ಸಾಮಾನೆಲ್ಲ ಇಟ್ಕೊಂಡು ಪಾಪ ಅವಳು ಸ್ಲಿಪ್ಪರ್ ಕಚ್ಚಾಕ್ಬಿಟ್ಟಿದೆ ಗೈಸ್. ಕ್ರಾಕ್ಸ್ ಅದುವೇ ಅವಳು ಫೇವ್ರೆಟ್, ಇಷ್ಟಪಟ್ಟು ತಕೊಂಡಿದೆ, ಕಚ್ಚಾಕ್ಬಿಟ್ಟೈತೆ. ಅಪ್ಪನ ತರ ಬುದ್ಧಿ ಕಲಿತಿದ್ದಾನೆ ಗೈಸ್ ಲಿಯೋನ್ವೆ. ಜಯಿ ಇಲ್ಲಿ ನೋಡಿಲಿ ನಿನ್ ಮರಿ ಕತೆನ. ವಾ ಇಲ್ಲಿ ನೋಡಿಲ್ಲಿ ಜೋಯಿ ಆಟ ಆಡ್ತಾ ಇದ್ದಾನೆ ಮಕ್ಕಳನ್ನ. ಮಾರ್ಕೆಟ್ಗೆ ಹೋಗಿ ಏನೇನ್ ಸಾಮಾನ್ ಬೇಕು ಹಬ್ಬದ ತಯಾರಿಗೆ ಎಲ್ಲಾನು ತಗೊಂಡ್ ಬಂದ್ವಿ. ಫಸ್ಟ್ ಹಬ್ಬ ಅಂದ್ರೆ ದೇವ್ರ ಕಾರ್ಯ ಅಲ್ವಾ. ಸೊ ಫಸ್ಟ್ ದೇವ್ರ ಮನೆ ಪೂಜೆ ಸ್ಟಾರ್ಟ್ ಮಾಡೋಣ. ಸೊ ಲೆಟ್ಸ್ ಗೋ, ದೇವ್ರ ಮನೆ ಕೆಲಸ ಸ್ಟಾರ್ಟ್ ಮಾಡೋಣ. ಫೈನಲಿ ತೋರಣ ಎಲ್ಲ ಕಟ್ತಾ ಇದ್ದಾನೆ ಹಬ್ಬಕ್ಕೆ. ನನ್ನ ತಮ್ಮ ಆಲ್ರೆಡಿ ಕಟ್ಬಿಟ್ಟಿದ್ದ ನಾನು ಬರೋ ಅಷ್ಟೊತ್ತಲ್ಲೇ. ಸೊ ಇವಾಗ ಬೇವಿನ ಸೊಪ್ಪು ಸಿಗಿಸ್ತಾ ಇದ್ದಾನೆ. ನೋಡಿ ತೋರಣ ಹೇಗ್ ಕಾಣಿಸ್ತಿದೆ, ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ಲುಕ್. ಇದಿದ್ರೇನೆ ಒಂಥರ ಹಬ್ಬಕ್ಕೆ ಕಳೆ ಸ್ಟಾರ್ಟ್ ಆಗುತ್ತೆ. ಸೊ ಫೈನಲಿ ದೇವ್ರ ಮನೆಗೂ ತೋರಣ ಕಟ್ ಆಗಿದೆ. ಎಲ್ಲೇ ನೋಡಿದ್ರು ಜಾಸ್ತಿ ರಾಯರ್ ಫೋಟೋನೇ ಸಿಗುತ್ತೆ. ಯಾಕೆಂದ್ರೆ ನಮ್ಮಮ್ಮ ತುಂಬಾ ರಾಯರ್ನ ಇಷ್ಟಪಡ್ತಾರೆ. ಆ್ಯಂಡ್ ನಮ್ಮ ಮನೇಲಿರೋರು ಎಲ್ಲರೂ ಅಷ್ಟೇ ರಾಯರ್ನ ತುಂಬ ಅಂದರೆ ತುಂಬ ನಂಬ್ತೀವಿ. ಸೊ ಆಲಲ್ಲೂ ಅಷ್ಟೇ ತುಂಬ ದೊಡ್ಡ ಫೋಟೋ ಹಾಕಿದ್ದೀವಿ ರಾಯರ್ದು. ರಾಯರ್ ವಿಗ್ರಹನೂ ಇದೆ. ಫಸ್ಟಿಗೆ ದೇವ್ರ ಮನೆ ಫುಲ್ ಕ್ಲೀನ್ ಮಾಡ್ಕೊತೀನಿ. ಸೊ ಲಾಸ್ಟಲ್ಲಿ ತೋರಿಸ್ತೀನಿ ದೇವ್ರ ಮನೆ ಹೇಗೆ ರೆಡಿ ಮಾಡಿದ್ವಿ. ಬೇವು ಕೂಡ ಸಿಹಿಯಾಯ್ತು, ಬೆಲ್ಲ ಬೆಲ್ಲ ಜೇನಾಯ್ತು, ಮನೆಯ ತುಂಬ ನಗುವಿನ ತೋರಣ ತೂಗಿತ್ತು. ಚಿಂತೆ ನೋವು ಹಗುರಾಯ್ತು, ಸುಗ್ಗಿ ಸಿರಿಯ ಮಳೆ ಆಯ್ತು, ಮನದ ತುಂಬ ಹರುಷದ ಹೂರಣ ಆಹಾ ಮೂಡಿತು. ಎಲ್ಲೆಲ್ಲೂ ಜೀವ ಕಳೆ, ಜೀವಕ್ಕಿದು ಹೂವ ಕಳೆ, ಎಲ್ಲೆಲ್ಲೂ ಜೀವ ಕಳೆ, ಜೀವಕ್ಕಿದು ಹೂವ ಕಳೆ. ಹಳೆಯ ಕೊಳೆಯ ತೊಳೆಯ ಬಂತು ರಂಗಿನ ಯುಗಾದಿ. ಎಲ್ಲೆಲ್ಲೆಲ್ಲೂ ಹಬ್ಬ ಹಬ್ಬ ಬಂತು ಯುಗಾದಿ ಹಬ್ಬ. ಈ ಸಂಬಂಧ ಬೆಸೆದ ಹಬ್ಬ, ಕಣ್ತುಂಬೋ ಪ್ರೀತಿ ಹಬ್ಬ. ಸೊ ಫೈನಲಿ ದೇವ್ರ ಮನೆ ರೆಡಿ ಆಗಿದೆ. ಸೊ ಇವಾಗ ದೇವ್ರಿಗೆ ಹೂ ಮುಚ್ಚೋಣ. ಹಾಲಲ್ಲಿರೋ ರಾಯರ್ ಫೋಟೋಗೆ ಹೂ ಹಾಕೋಣ ಅಂತ ಹೋದೆ. ಬಟ್ ನನ್ನ ತಂಗಿ ಫಸ್ಟ್ ಹೇಳಿದ್ರು ನಿಂಗೆ ಎಟಕ್ಸಲ್ಲ ಬಾ ಅಂತ. ಇಲ್ಲ ನನ್ಗೆ ಎಟಕ್ಸುತ್ತೆ ಅನ್ನೋ ಥರ ಹಾಕಕ್ ಹೋದೆ. ಒಂದ್ ಸೈಡ್ ಹಾಕ್ತೆ, ಇನ್ನೊಂದ್ ಸೈಡ್ ಹಾಕಕ್ ಎಟಕ್ಸಿಲ್ಲ. ಕೊನೆಗೆ ಅವಳಿಗೆ ಕೊಟ್ಟೆ. ಸೊ ಅವಳು ರಾಯರ್ಗೆ ಹೂನ ಹಾಕಿದ್ಲು. ಸೊ ನಾರ್ಮಲ್ ಆರ ಥರ ಹಾಕಕ್ ನೋಡಿದ್ವಿ, ಚೆನ್ನಾಗಿ ಕಾಣಿಸ್ಲಿಲ್ಲ. ದೇವ್ರ ಮನೆ ಹೂವೆಲ್ಲ ಮುಡಿಸಿ ಈ ಥರ ರೆಡಿ ಆಗಿದೆ.
ಹೊಸ್ಲಿಗೆ ಅರ್ಶಿನ ಕುಂಕುಮ ಇಟ್ಟು ಹೂ ಇಟ್ಟು ರಂಗೋಲೆ ಬಿಟ್ಟೆ. ನಾವು ಹೊಸ್ಲಿಗೆ ರಂಗೋಲಿಯಲ್ಲಿ ರಂಗೋಲೆ ಬಿಡಲ್ಲ, ನಾವು ಅಕ್ಕಿ ಹಿಟ್ಟಲ್ಲಿ ರಂಗೋಲೆ ಬಿಡ್ತೀವಿ. ಅಕ್ಕಿ ಹಿಟ್ಟಲ್ಲಿ ರಂಗೋಲೆ ಬಿಟ್ರೆ ಮನೆಗೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ, ಅದಕ್ಕೋಸ್ಕರ ಅಕ್ಕಿ ಹಿಟ್ಟಲ್ಲಿ ರಂಗೋಲೆ ಬಿಡ್ತೀವಿ. ಸೊ ಎಂಟ್ರೆನ್ಸ್ ಬಾಗ್ಲಿಗೆ ಬಂದ್ರೆ ಪೂಜೆ ಮಾಡೋ ಟೈಮಿಗೆ ಹೊಸ್ಲಲ್ಲಿ ಕಲ್ಲುಪ್ಪು ಅದನ್ನ ಹೊಸ್ಲು ಮೇಲೆ ಇಟ್ಟು ಪೂಜೆ ಮಾಡಿದ್ರೆ ಮನೆಗೆ ಒಳ್ಳೇದಾಗತ್ತೆ, ಗುಡ್ ವೈಬ್ಸ್ ಇರತ್ತೆ ಅನ್ನೋ ನಂಬಿಕೆ. ಹೊಸ ಬಾನು ಹೊಸ ಭೂಮಿ ನೀ ಹೆಜ್ಜೆ ಇಟ್ಟಲ್ಲಿ ಹೊಸದಾದ ರಾಗ ಆಲಾಪ ಈಗ ನಿನ್ನಲ್ಲೇ ನಿನ್ನ ಕಣ್ಣಲ್ಲೇ ಲಕ್ಷ್ಮೀ ಬಾರಮ್ಮ. ಒಂದೊಂದು ಮನಸ್ಸಲ್ಲೂ ನೂರು ಭಾವ ಸಂಚಾರ, ಒಂದೊಂದು ಕ್ಷಣದಲ್ಲೂ ಕಾಲಕ್ಕೆ ತಕ್ಕ ಅವತಾರ. ಗೆಲ್ಲಬೇಕು ಹಂಗಿನ ಬದುಕ ಮೆಟ್ಟಿ ನಿಲ್ಲುತ್ತಾ ರೋಗನ್ನು ನಲಿವಂತೆ ಸ್ವೀಕಾರ ಮಾಡುತ್ತಾ ಬದುಕನ್ನು ತೂಗೋ ಚೆಲುವೆ ಲಕ್ಷ್ಮೀ ಬಾರಮ್ಮ. ಕೆಸರಲ್ಲಿ ಕಿಲಕಿಲಿಸೋ ಕಮಲ ನಿನಗೆ ಹೋಲಿಕೆ ಹೋ, ನೀನೇನೆ ಧರಣಿಗೆ ಮಾದರಿ ಎನ್ನುವ ವಾಡಿಕೆ. ನೀನೊಂದು ಪೂರ್ಣ ಚಂದ್ರಿಕೆ ಲಕ್ಷ್ಮೀ ಬಾರಮ್ಮ. ಬಲಗಾಲು ಒಳಗಿಟ್ಟು ಬಾರಮ್ಮ ದೇವತೆ, ನಗು ನಗುತ್ತಾ ಬಾರೆ ವಾಸಂತೆ ಮುದ್ದು ಹೂವಂತೆ ಉಕ್ಕೋ ಹಾಲಂತೆ. ಹೊಸ ಬಾನು ಹೊಸ ಭೂಮಿ ನೀ ಹೆಜ್ಜೆ ಇಟ್ಟಲ್ಲಿ ಹೊಸದಾದ ರಾಗ ಆಲಾಪ ಈಗ ನಿನ್ನಲ್ಲೇ ನಿನ್ನ ಕಣ್ಣಲ್ಲೇ. ಇವಾಗ ಪೂಜೆ ಎಲ್ಲ ಮುಗ್ದಿದೆ. ಯುಗಾದಿ ಹಬ್ಬ ಅಂದ್ರೆ ಸ್ಪೆಷಲ್ ಏನು, ಬೇವು ಬೆಲ್ಲ ಸಮನಾಗಿ ತಿನ್ನೋದು. ಯಾಕೆ ಅಂದ್ರೆ ಇದನ್ನ ಹೊಸ ವರ್ಷ ಅಂತ ನಾವೆಲ್ಲರೂ ಆಚರಿಸ್ತೀವಿ. ಸೊ ಹೊಸ ವರ್ಷದಲ್ಲಿ ದುಃಖ ಆಗಲಿ ಸುಖ ಆಗಲಿ ಎರಡು ಈಕ್ವಲ್ ಆಗಿ ಬರ್ಲಿ ಅಂದ್ಬಿಟ್ಟು ತಿನ್ನೋದು ಬೇವು ಬೆಲ್ಲನ. ಬಟ್ ಎಲ್ರೂ ಮನ್ಸಲ್ಲೂ ಆಸೆ ಏನೋ ದುಃಖ 1% ಇದ್ರೆ ಸುಖ 99.9% ಇರ್ಲಿ ಅಂತ. ಸೊ ಓಕೆ, ಬೇವು ಬೆಲ್ಲ ತಿನ್ನೋಣ. ಈ ವರ್ಷ ದುಃಖ ಜಾಸ್ತಿ ಬರುತ್ತಾ ಸುಖ ಜಾಸ್ತಿ ಬರುತ್ತಾ ನೋಡೋಣ, ಎರಡೂ ಬ್ಯಾಲೆನ್ಸ್ ಆಗಿ ಬರ್ಲಿ ಅನ್ನೋದೇ ಆಸೆ. ಫಸ್ಟು ನಾನೇ ತಿಂತಾ ಇದ್ದೀನಿ. ಹೂವು ಬೇವು ಬೆಲ್ಲ ಎರಡು ತಗೊಂಡಿದ್ದೀನಿ. ನನ್ನ ತಮ್ಮಂಗೆ ಕೊಡೋಣ, ವಿಡಿಯೋನೇ ಮಾಡ್ತಿರೋದು, ಅದರಿಂದ ಒಂದು ಬಾಯಿಗೆ ಹಾಕ್ತೀನಿ. ಸೊ ನನ್ನ ತಂಗಿಗೆ ಕೊಡೋಣ. ನನಗೆ ಈ ಬೆಲ್ಲ ಜಾಸ್ತಿ ಬೇಕು, ಬೇವು ಸೊಪ್ಪು ಕಡಿಮೆ ಬೇಕು. ಹಂಗ ಅನ್ನಂಗಿಲ್ಲ ಪಾಪ, ಎರಡು ಈಕ್ವಲ್ ಆಗಿರ್ಬೇಕು. ನಾನು ಎರಡು ಈಕ್ವಲ್ ಆಗಿ ಮಾಡ್ಕೊತೀನಿ. So, ಬೇವು ಬೆಲ್ಲ. ಹ್ಯಾಪಿ ಯುಗಾದಿ. ಸೊ ಫೈನಲಿ ಪೂಜೆ ಎಲ್ಲ ಮುಗ್ದಿದೆ. ನಮ್ಮ ಮನೇಲಿ ತೆಂಗಿನಕಾಯಿನ ಪೂಜೆ ಆದ್ಮೇಲೆ ಹೊಡಿಯೋದು. ಸೊ ಇವಾಗ ಕಾಯಿ ಹೊಡ್ಕೊಂಡು ಬಂದು ಇಟ್ಟಿದ್ದೀನಿ. ಇವತ್ತು ಹಬ್ಬ ಇರೋದ್ರಿಂದ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ನಾನು, ನನ್ನ ತಂಗಿ, ನನ್ನ ತಮ್ಮ 3 ಜನನು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಸೊ ಅಡುಗೆ ಎಲ್ಲ ಪ್ರಿಪೇರ್ ಆಗಿದೆ. ಸೊ ಅಲ್ಲಿಂದ ಬಂದು ಏನೇನು ಅಡುಗೆ ಮಾಡಿದ್ದೀವಿ ಅಂತ ತೋರಿಸ್ತೀನಿ. ಮನೆ ಪಕ್ಕದ ರೋಡಲ್ಲೇ ದೇವಸ್ಥಾನ ಇರೋದ್ರಿಂದ ನಾವು 3 ಜನ ಮಾಡ್ಕೊಂಡು ಹೋಗ್ತೀವಿ. ಅಂತೂ ಇಂತೂ ದೇವಸ್ಥಾನ ಹತ್ರ ಬಂದ್ವಿ. ದೇವಸ್ಥಾನ ಬಾಗ್ಲು ಇನ್ನೇನೋ ಆಗ್ತಿತ್ತು, ಲಾಸ್ಟ್ ಮೂಮೆಂಟ್ ಅಲ್ಲಿ ಹೋಗಿ ದರ್ಶನ ಮಾಡ್ಕೊಂಡ್ವಿ. ಲಾಸ್ಟ್ ಇಯರ್ ಹೀಗೆ ಆಗಿತ್ತು, ಹೋಗಿದ್ವಿ ದೇವಸ್ಥಾನ ಬಾಗ್ಲೇ ಹಾಕ್ಬಿಟ್ಟಿತ್ತು. ಬಟ್ ಈ ಇಯರ್ ನನ್ನ ತಂಗಿ ಹಂಗೆ ಅಂದ್ಲು, ಆಲ್ರೆಡಿ ಕ್ಲೋಸ್ ಆಗಿದೆ, ಸೊ ಸಿಕ್ಕ ಡೌಟು, ದರ್ಶನ ಆಗಲ್ಲ ನಮಗೆ ಅಂತ. ಸೊ ಸ್ಟಾರ್ಟಿಂಗ್ ಎಲ್ಲ ನೆಗೆಟಿವ್ ಹೇಳಿದ್ಲು, ಭಯ ಆಗಿತ್ತು. ಬಟ್ ಏನೋ ಲಕ್ ಅನ್ಸುತ್ತೆ. ಸೊ ಇನ್ನೇನೋ ಅರ್ಧ ಬಾಗ್ಲು ಹಾಕಿದ್ರು, ಇನ್ನು ಅರ್ಧ ಬಾಗ್ಲಲ್ಲಿ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ನಮ್ಮ ಮನೇಲಿ ಇವತ್ತು ಅಂತ ಗ್ರ್ಯಾಂಡ್ ಅಡುಗೆ ಎಂತಾನು ಮಾಡಿಲ್ಲ, ಸಿಂಪಲ್ ಆಗಿ ಅಡುಗೆ ಮಾಡಿದೀವಿ. ವಡೆ ಮಾಡಿದೀವಿ, ಅದಕ್ಕೆ ಬೇಳೆ ಸಾಂಬಾರು, ಇನ್ನು ಚಂದ್ರಕಲಾ ಸ್ವೀಟು. ಸೊ ಯುಗಾದಿ ಹಬ್ಬ ಅಂದ್ರೆ ಆಸ್ ಯೂಶುವಲ್ ಒಬ್ಬಟ್ಟು ಇರ್ಲೇಬೇಕಲ್ಲ. ಮಾವು ಫಸ್ಟ್ ಚಿಗುರಾಗಿರೋದ್ರಿಂದ ಮಾವಿನಕಾಯಿ ಚಿತ್ರಾನ್ನ. ಫೈನಲಿ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ಎಲ್ರಿಗೂ ಹ್ಯಾಪಿ ಯುಗಾದಿ. ಇವತ್ತೊಂದು ದಿನ ಹೇಗಿತ್ತು, ಏನಾಯ್ತು ಎಲ್ಲ ತೋರಿಸಿದ್ದೀನಿ. ನಿಮಗೆ ಈ ಬ್ಲಾಗ್ ಇಷ್ಟ ಆಯ್ತು ಅಂದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ರೇಮಲೋಕದ ಪಾರಿಜಾತವೇ